ದೇಶಾದ್ಯಂತ ಸಂಚಲನ ಮೂಡಿಸಿರುವಂಥ ದರೋಡೆ ಪ್ರಕರಣದೊಂದಿಗೆ ಇವತ್ತಿನ ನ್ಯೂಸ್ ಅವರ್ ಶುರು ಮಾಡೋಣ. 400 ಕೋಟಿ ಅಂತೆ, 2,000 ರೂಪಾಯಿ ನೋಟು ಅಂತಾರೆ. 2,000 ರೂಪಾಯಿ ನೋಟೇ ಆದರೂ 400 ಕೋಟಿ ಅಂದರೆ ಕಂತೆಗಳನ್ನು ಹೊಂದಿಸಿಟ್ರೆ ಅದು ಎಂಥ ವಾಲ್ಯೂಮ್ ಎಷ್ಟಾಗುತ್ತೆ ಅಂತ ಕುತೂಹಲ. ಎಷ್ಟು ದೊಡ್ಡದಾಗುತ್ತಿದ್ದು, 2 ಕಂಟೈನರ್ಗಳಲ್ಲಿ ತುಂಬಿಕೊಂಡು ಹೋಗ್ತಾ ಇದ್ರು ಅಂತ. ಇದು ನಡೆದದ್ದೇ, ಇದುವರೆಗೆ ಬಂದಿರುವ ಸುದ್ದಿಗಳೆಲ್ಲ ನಿಜ ಆಗಿ ಇದು ನಡೆದದ್ದೇ ಸತ್ಯ ಅನ್ನೋದಾದರೆ ದೇಶದ ಇತಿಹಾಸದಲ್ಲೇ, ಪ್ರಪಂಚದ ಇತಿಹಾಸದಲ್ಲಿ ಅನ್ನಲಾರೆವು, ನಡೆದಿರ್ಬೋದು ಇದಕ್ಕಿಂತ ದೊಡ್ಡದು. ದೇಶದ ಇತಿಹಾಸದಲ್ಲಂತೂ ಅತಿ ದೊಡ್ಡ ದರೋಡೆ ಅನ್ನಿಸಿಕೊಳ್ಳುತ್ತಿದ್ದು, ಅತಿ ದೊಡ್ಡ ದರೋಡೆ. ಕೆಲವರಿನ್ನೂ 1,000 ಕೋಟಿ ಅಂತಾರಲ್ಲ, 2 ಕಂಟೈನರ್ಗಳಲ್ಲಿ ತುಂಬಿಕೊಂಡು ಬರ್ತಾ ಇದ್ರಂತೆ. ಘಟನೆ ಆಗಿದ್ಯಾವಾಗ? ಕಳೆದ ವರ್ಷ ಅಕ್ಟೋಬರ್ 16ಕ್ಕೆ. ದುಡ್ಡು ಯಾರದ್ದು, ಎಲ್ಲಿಂದ ಎಲ್ಲಿಗೆ ತಗೊಂಡು ಹೋಗ್ತಾ ಇದ್ರು, ಅದರ ಬಗ್ಗೆ ಗೊಂದಲಗಳು ಇನ್ನೂ ಇದ್ದಾವೆ. ಗುಜರಾತ್ನಿಂದ ಮಹಾರಾಷ್ಟ್ರಕ್ಕೆ ತರ್ತಿದ್ರು ಅಂತಾರೆ. ಮತ್ತು ಬೆಳಗಾವಿಗೆ ಯಾಕೆ ಬಂದರು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೊಂದು ಎಕ್ಸ್ಪ್ಲನೇಷನ್ ಇದೆ. ಸೇಫ್ ರೂಟ್ ಹುಡುಕೊಂಡು ವಯಾ ಗೋವಾ ಹೋಗ್ತಾ ಇದ್ರು. ಗುಜರಾತ್ನಿಂದ ಸೇಫ್ ರೂಟ್ ಹುಡುಕೊಂಡು, ಅಂದರೆ ಬಹುಶಃ ಕರ್ನಾಟಕ ಮಹಾರಾಷ್ಟ್ರದ ಬಾರ್ಡರ್ಗೆ ಹತ್ತಿರ ಇರುವ ಮಹಾರಾಷ್ಟ್ರದ ಯಾವುದೋ ಒಂದು ಊರಿಗೆ ಸಾಗಿಸಬೇಕಾಗಿತ್ತು. ಸೇಫ್ ರೂಟ್ ಹುಡುಕೊಂಡು ಹಿಂಗೆ ಬಂದಿದ್ರು ಅಂತ ಅದೊಂದು ಎಕ್ಸ್ಪ್ಲನೇಷನ್ ಇದೆ. ಅದರ ಜೊತೆಗೆ ತೆಲಂಗಾಣಕ್ಕೆ ಬರ್ತಾ ಇತ್ತು ಈ ದುಡ್ಡು ಅಂತಾರೆ. ತೆಲಂಗಾಣಕ್ಕೆ ಬರ್ತಾ ಇತ್ತು. ಅದೊಂದು ಬಾಲಾಜಿ ಟ್ರಸ್ಟ್ ಅಂತ ಟ್ರಸ್ಟ್ ಹೆಸರು ಓಡಾಡ್ತಾ ಇದೆ. ಆ ಟ್ರಸ್ಟಿಗೆ ಬ್ಲ್ಯಾಕ್ ಮನಿ ವೈಟ್ ಮಾಡೋಕ್ಕೆ ಏನಾದ್ರು ತರ್ತಿದ್ರಾ? ಪ್ರಶ್ನೆಗಳಿದ್ದಾವೇನು. ನಾಸಿಕ್ ಗ್ರಾಮೀಣ ಪೊಲೀಸ್ ಸ್ಟೇಷನ್ನಲ್ಲಿ ಪ್ರಕರಣ ದಾಖಲಾಗಿದೆ. ಪ್ರಕರಣ ಬೆಳಕಿಗೆ ಬಂದದ್ದು ಹೆಂಗೆ? ಒಂದು ಕಿಡ್ನ್ಯಾಪ್ ಆದಾಗ 2025 ಅಕ್ಟೋಬರ್ 16ನೇ ತಾರೀಕು ಈ ಘಟನೆ ನಡೀತಂತೆ. ಖಾನಾಪುರದಲ್ಲಿ, ಬೆಳಗಾವಿ ಖಾನಾಪುರದಲ್ಲಿ 400 ಕೋಟಿ ರೂಪಾಯಿ 2 ಕಂಟೈನರ್ನಲ್ಲಿ ಬರ್ತಾ ಇದ್ವು. ಅಲ್ಲೊಂದು ಘಾಟ್ ಸೆಕ್ಷನ್ ಇದೆ. ನಾನು ರಾತ್ರಿ ಗಾಡಿ ಓಡಿಸಿದ್ದೀನಿ ಅಲ್ಲಿ. ಅಳ್ಳೆದೇವ್ರು ಹೋಗೋಂಥ ಘಾಟಲ್ಲ ಅದು. ಅಳ್ಳೆದೇವ್ರ ಗಾಡಿ ಓಡಿಸೋಕ್ಕಾಗೋದಿಲ್ಲ ಅಲ್ಲಿ. ಅಂಥ ಘಾಟ್ ಮೂಲಕ ಈ ದುಡ್ಡು ಹೊತ್ತಿದ್ದ 2 ಕಂಟೈನರ್ಗಳು ಬರ್ತಾ ಇದ್ವಂತೆ. ರಿಯಲ್ ಎಸ್ಟೇಟ್ ಉದ್ಯಮಿ ಕಿಶೋರ್ ಸೇಠ್ ಅನ್ನುವವರಿಗೆ ಸೇರಿದ ದುಡ್ಡು ಅಂತಾರೆ. ಕಿಶೋರ್ ಸೇಠ್. ಇಡೀ ಪ್ರಕರಣ ಬೆಳಕಿಗೆ ಬಂದದ್ದು ಇಬ್ಬರ ಕಿಡ್ನ್ಯಾಪ್ನಿಂದ. ಜನವರಿ 9ನೇ ತಾರೀಕು ಈ ವರ್ಷ, ಈ ತಿಂಗಳು 9ನೇ ತಾರೀಕು ಸಂದೀಪ್ ಪಾಟೀಲ್ ಅನ್ನುವಂಥವರು ನಾಸಿಕ್ ಪೊಲೀಸ್ ಸ್ಟೇಷನ್ನಿಗೆ ಹೋಗಿ ಒಂದು ಕಂಪ್ಲೇಂಟ್ ಕೊಡ್ತಾರೆ. ಸಂದೀಪ್ ಪಾಟೀಲ್ನನ್ನು ಮತ್ತು ವಿರಾಟ್ ಗಾಂಧಿ ಅನ್ನುವ ಇನ್ನೊಬ್ಬನನ್ನು ಕಿಡ್ನ್ಯಾಪ್ ಮಾಡಿ ಕಿರುಕುಳ ಕೊಟ್ಟಿದ್ದಾರೆ. ಅಕ್ಟೋಬರ್ 16ಕ್ಕೆ ಕಿಡ್ನ್ಯಾಪ್ ಆಗಿತ್ತು. ಅಕ್ಟೋಬರ್ 2ಕ್ಕೊಂದು ಕಿಡ್ನ್ಯಾಪ್ ಆಗಿತ್ತು. ಕಿಡ್ನ್ಯಾಪ್ ಮಾಡಿದ್ಯಾಕೆ? 400 ಕೋಟಿ ಎಲ್ಲಿದೆ ಹೇಳಿ ಅಂತ. ಹೊಡೆದ್ರು, ಬಡದ್ರು, ಗನ್ ಹಣೆಗಿಟ್ರು. ನೀವಿಬ್ಬರು ಸೇರ್ಕೊಂಡು ಈ ದುಡ್ಡನ್ನು ಹೈಜಾಕ್ ಮಾಡಿದ್ದೀರಿ ಅಂತ ಸಂದೀಪ್ ಪಾಟೀಲ್ ಕೊಟ್ಟಿದ್ದ ಕಂಪ್ಲೇಂಟು. ನಾನು ಕಿಡ್ನ್ಯಾಪರ್ಗಳಿಂದ ತಪ್ಪಿಸಿಕೊಂಡು ಬಂದಿದ್ದೀನಿ, 400 ಕೋಟಿ ರೂಪಾಯಿ ದುಡ್ಡು ಕೊಡದೇ ಇದ್ರೆ ಜೀವ ತೆಗೆದು ಬಿಡ್ತೀವಿ ಅಂತ ಹೆದರಿಕೆ ಹಾಕ್ತಾ ಇದ್ದಾರೆ. ನನಗೆ ರಕ್ಷಣೆ ಕೊಡಿ ಅಂತ ನಾಸಿಕ್ ಪೊಲೀಸ್ ಸ್ಟೇಷನ್ನಿಗೆ ಸಂದೀಪ್ ಪಾಟೀಲ್ ಅನ್ನುವಂಥ ವ್ಯಕ್ತಿ ಬಂದು ಕಂಪ್ಲೇಂಟ್ ಕೊಟ್ಟದ್ದು. ಈ 400 ಕೋಟಿ ಅಂದ ತಕ್ಷಣ ಪೊಲೀಸರು ದಿಡಗ್ಗಂತ ಎದ್ದು ಕೂತ್ಕೊಂಡಿರ್ತಾರೆ. ತಕ್ಷಣ SIT ರಚನೆ ಆಯಿತು. ಅಲೆಜೆಡ್ ಡಕಾಯಿತಿ, ಆರೋಪಿತ ದರೋಡೆ ನಡೆದಿರೋದು ಬೆಳಗಾವಿಯಲ್ಲಿ, ಖಾನಾಪುರದಲ್ಲಿ. ಬೆಳಗಾವಿ ಪೊಲೀಸರಿಗೂ ಇಂಟಿಮೇಟ್ ಮಾಡಿದ್ದಾರೆ. ತನಿಖೆ ಶುರುವಾಗಿದೆ. ಬೆಳಗಾವಿ ಪೊಲೀಸರು ಮಹಾರಾಷ್ಟ್ರದ ಪೊಲೀಸರಿಗೆ, ಅರ್ಥಾತ್ SITಗೆ ಏನೇನು ಬೇಕೋ ಅದೆಲ್ಲ ಕೋಆಪರೇಷನ್ ಕೊಡ್ತಾ ಇದ್ದಾರಂತೆ. ಈ ಮಧ್ಯದಲ್ಲಿ ಆಡಿಯೋದಲ್ಲಿ ಒಂದು ಟ್ರಸ್ಟ್ ವಿಷಯ ಬರುತ್ತೆ, ಬಾಲಾಜಿ ಟ್ರಸ್ಟ್. ಆಡಿಯೋದಲ್ಲಿ ಬರುತ್ತೆ ಆ ವಿಷಯ. ಈ ದುಡ್ಡು ತಿರುಪತಿಯ ಬಾಲಾಜಿ ಟ್ರಸ್ಟ್, ದೇವಸ್ಥಾನಕ್ಕೂ ಅದಕ್ಕೂ ಸಂಬಂಧ ಇಲ್ಲ ಅಂತೆ. ದೇವಸ್ಥಾನಕ್ಕೂ ಅದಕ್ಕೂ ಸಂಬಂಧ ಇಲ್ಲ, ಚೆಕ್ ಮಾಡಿದ್ವಿ ನಾವು. ತಿರುಪತಿಯ ಒಂದು ಟ್ರಸ್ಟ್ಗೆ ಬರ್ತಾ ಇತ್ತು. ಆ ಟ್ರಸ್ಟು ಬ್ಲ್ಯಾಕ್ ಮನಿನ ವೈಟ್ ಮಾಡಿ ಕೊಡುವ ಕಾಂಟ್ರಾಕ್ಟ್ ತಗೊಂಡಿತ್ತು ಅಂತ. ಅಂಥವು ನಡೀತವೆ. ಒಬ್ಬನ ಹತ್ರ
100 ರೂಪಾಯಿ ಬ್ಲ್ಯಾಕ್ ಮನಿ ಇದೆ ಅಂದರೆ ವೈಟ್ ಮಾಡಿ ಕೊಡುವಂಥವ್ನು ಮಾತಾಡ್ಕೊತಾನೆ, ಇಷ್ಟು % ನನಗಿದರಲ್ಲಿ ಅಂತ. 100 ರೂಪಾಯಿ ಬ್ಲ್ಯಾಕ್ ಮನಿ ಕ್ಯಾಶ್ನಲ್ಲಿ ಬರುತ್ತೆ, ಇವರು ಅಕೌಂಟಿಗೆ 75, 80, 85, 90 ಮಾತುಕತೆ ಹೆಂಗಾಗಿರುತ್ತೆ ಹಾಗೆ ಅಕೌಂಟಿಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅಲ್ಲೊಂದು ಟ್ರಾನ್ಸಾಕ್ಷನ್ ಕ್ರಿಯೇಟ್ ಮಾಡಲಾಗುತ್ತೆ. ಇಂತಿಂಥ ಕಾರಣಕ್ಕಾಗಿ ಇವರ ಮಧ್ಯದಲ್ಲಿ ವ್ಯವಹಾರ ನಡೆದಿದೆ, ವ್ಯವಹಾರಕ್ಕೆ ಇಷ್ಟು ದುಡ್ಡು ಕೊಡಲಾಗಿದೆ ಅನ್ನುವ ಟ್ರಾನ್ಸಾಕ್ಷನ್ ಕ್ರಿಯೇಟ್ ಮಾಡ್ತಾರೆ. ಆ ಕೆಲಸಕ್ಕೆ ಬರ್ತಾ ಇತ್ತು ಅನ್ನೋದೊಂದು ಮಾತಿದೆ. ಒಟ್ಟಿನಲ್ಲಿ ಕಿಶೋರ್ ಸೇಠ್ ಅನ್ನುವ ರಿಯಲ್ ಎಸ್ಟೇಟ್ ಉದ್ಯಮಿಯ ಬಗ್ಗೆ ಈಗ ಎಲ್ಲರದ್ದು ಪ್ರಶ್ನೆ. ಕೆಲವರು ಹೇಳ್ತಾರೆ ಅದು ದುಡ್ಡು ಅವಂದೇ ಅಂತ, ಇನ್ನು ಕೆಲವರು ಹೇಳೋದು ಗುಜರಾತಿನ ಒಬ್ಬ ಪ್ರಭಾವಿ ರಾಜಕಾರಣಿಯದ್ದದು. ಕಿಶೋರ್ ಸೇಠ್ ಬ್ಲ್ಯಾಕ್ ವೈಟ್ ಮಾಡುವ ಮಿಡ್ಲ್ ಮ್ಯಾನ್ ಮಾತ್ರ ಆಗಿದ್ದ ಅಂತ ಕೂಡ ಒಂದು ಚರ್ಚೆ ನಡೀತಾ ಇದೆ. ಬಂಧನಗಳಾಗಿದ್ದಾವೆ, ವಿಚಾರಣೆಗಳು ನಡೀತಾ ಇದ್ದಾವೆ, ವಿಷಯ ಹೊರಗೆ ಬರಬೇಕು. ಬೆಳಗಾವಿ, ಗೋವಾ, ಮಹಾರಾಷ್ಟ್ರ ಪಶ್ಚಿಮ ಘಟ್ಟದ ಮಧ್ಯದಲ್ಲಿ 3 ರಾಜ್ಯಗಳನ್ನು ಕನೆಕ್ಟ್ ಮಾಡುವಂಥ ಚೋರ್ಲಾ ಘಾಟ್ ಅಂತ ಒಂದು ಘಾಟ್ ಇದೆ. ನಾ ಹೇಳಿದ್ನಲ್ಲ, ರಾತ್ರಿ ಆ ಘಾಟ್ನಲ್ಲಿ ಗಾಡಿ ಓಡಿಸೋದು, ಅದು ಮಳೆ ಅಂದರೆ ಅಂತಿಂಥ ಮಳೆ ಆಗಲ್ಲ, ಅಲ್ಲಿ ಮಳೆ ಬಂದರೆ ಅಂಥ ಮಳೆಯ ಮಧ್ಯದಲ್ಲಿ ಗಾಡಿ ಓಡಿಸೋದಿದೆಯಲ್ಲ, ಅದು ಸಾಮಾನ್ಯರ ಕೈಯಲ್ಲಿ ಆಗೋದಲ್ಲ, ಹಂಗಿದೆ ಆ ಘಾಟು. ಆ ಘಾಟ್ ಮೂಲಕ ದುಡ್ಡು ತಗೊಂಡು ಬರ್ತಾಯಿದ್ರು. ಖಾನಾಪುರ ತಾಲೂಕು ಅಲ್ಲಿಗೆ ಬಂದಾಗ ದರೋಡೆ ಆಗಿದೆ ಅಂತ. ಆ ಜಾಗನೇ ಯಾಕೆ ಆಯ್ಕೆ ಮಾಡಿಕೊಂಡ್ರು ಅಂದರೆ ಮೊಬೈಲ್ ನೆಟ್ವರ್ಕ್ ಇಲ್ಲ ಅಲ್ಲಿ. ಒಂದು 40-50 ಕಿಲೋಮೀಟರ್ ಸರೌಂಡಿಂಗ್ನಲ್ಲಿ ಒಂದು ಕಡ್ಡಿ ಕೂಡ ಮೊಬೈಲ್ ನೆಟ್ವರ್ಕ್ ಬರಲ್ಲ. ಗೋವಾ, ಮಹಾರಾಷ್ಟ್ರ, ಕರ್ನಾಟಕದ ಮಧ್ಯದಲ್ಲಿ ಚೋರ್ಲಾ ಘಾಟ್ ಇದೆ. 40-50 ಕಿಲೋಮೀಟರ್ ರೇಡಿಯಸ್ನಲ್ಲಿ ನೆಟ್ವರ್ಕೇ ಇಲ್ಲ. ಗೋವಾದಿಂದ ಹೊರಟ್ರೆ ಪಣಜಿ ಸಿಟಿ ಅಂತ ಅನ್ಕೊಳ್ಳಿ, 1.5 ಗಂಟೆಗೆ ಚೋರ್ಲಾ ಘಾಟ್ ರೀಚ್ ಆಗುತ್ತೆ. ಅಲ್ಲಿಂದ ಬೆಳಗಾವಿಯ ಜಾಂಬೋಟಿ ತನಕ ನೆಟ್ವರ್ಕ್ ಇಲ್ಲ. ಒಂದು 20 ಕಿಲೋಮೀಟರ್ ಸ್ಟ್ರೆಚ್ ಅಂತೂ ನಿಮಗೆ ಯಾವ ನೆಟ್ವರ್ಕು ಬರೋದಿಲ್ಲ. ಅಲ್ಲಿ ಬೇಕು ಅಂತ ಆ ಜಾಗವನ್ನೇ ಆಯ್ಕೆ ಮಾಡಿಕೊಂಡು ದರೋಡೆ ಮಾಡಿದ್ದಾರೆ ಅಂತ ಚರ್ಚೆ ಆಗ್ತಾ ಇರೋದು. ಚೋರ್ಲಾ ಗ್ರಾಮದಿಂದ ಮಹಾರಾಷ್ಟ್ರಕ್ಕೆ ಕನೆಕ್ಟ್ ಆಗುತ್ತಿದ್ದು. ಡಬಲ್ ರೋಡು ಇಲ್ಲ. ರಾತ್ರಿ ಗಾಡಿ ಓಡಿಸ್ಕೊಂಡು ಹೋಗ್ತಿರುವಾಗ ದೊಡ್ಡ ಟೆನ್ಷನ್ ಏನಂದರೆ ಎದುರಿಗೆ ಏನಾರು ಗಾಡಿ ಬಂದರೆ ಏನು ಮಾಡೋದು ಅಂತ, ರಿವರ್ಸು ತಗೊಳಕ್ಕೆ ಬರೋದಿಲ್ಲ. ಹಾಗಿದೆ ಚೋರ್ಲಾ ಘಾಟ್ ಅದು. ಅಲ್ಲಿ ಈ ಕಂಟೈನರ್ನಲ್ಲಿ ಹೋಗ್ತಾ ಇದ್ದ 400 ಕೋಟಿ ರೂಪಾಯಿ ಏನಿತ್ತಲ್ಲ, ಕಂಟೈನರ್ ಲಾರಿಗಳನ್ನು ನಿಲ್ಲಿಸಿ ಮಿನಿ ಗೂಡ್ಸ್ಗೆ ವಾಹನವನ್ನು ಡಂಪ್ ಮಾಡಿ ತಗೊಂಡು ಹೋಗ್ಬಿಟ್ರು ಅಂತ. ಬ್ಲ್ಯಾಕ್ ಮನಿ ಆಗಿದ್ದಕ್ಕೆ ಕಂಪ್ಲೇಂಟು ಕೊಡೋಂಗಿಲ್ಲ. ಎಲ್ಲಿಂದ ಬಂತು ಅಂತ ಪ್ರಶ್ನೆ ಬರೋದಿಲ್ವಾ? 400 ಕೋಟಿ ರೂಪಾಯಿ ಯಾವನೋ ಹೊತ್ಕೊಂಡು ಹೋದ ಅಂದರೆ ಎಲ್ಲಿಂದ ಬಂತಪ್ಪ ಇಷ್ಟು ದುಡ್ಡು ಅಂತ ಮೊದಲನೇ ಪ್ರಶ್ನೆ ಬರೋದಿಲ್ವಾ? ಹೀಗಾಗಿ ಕಂಪ್ಲೇಂಟು ಆಗಿಲ್ಲ. ವಿಷಯ ಹೊರಗೆ ಬಂದಿದ್ದು ಸಂದೀಪ್ ಪಾಟೀಲ್ ಅನ್ನುವಂಥವನನ್ನು ಒಬ್ಬನನ್ನು ಕಿಡ್ನ್ಯಾಪ್ ಮಾಡಿದಾಗ. ಕಿಶೋರ್ ಸಾಳ್ವೆ ಅಲಿಯಾಸ್ ಕಿಶೋರ್ ಸೇಠ್ ಮಧ್ಯವರ್ತಿಯಾಗಿ ಈ ಕೆಲಸ ಮಾಡಿರಬಹುದು. ವಿಚಾರಣೆ ನಡೀತಾ ಇದೆ. ಇನ್ನು ವಿರಾಟ್ ಅನ್ನುವಂಥವನು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಈ ದುಡ್ಡನ್ನು ಸಾಗಿಸುವ ಜವಾಬ್ದಾರಿ ಹೊತ್ಕೊಂಡಿದ್ದಂತೆ. ಆ ವಿರಾಟು ಆತನೇ ದರೋಡೆ ಮಾಡಿಸಿರಬಹುದು ಅಂತ ಕಿಶೋರ್ ಸೇಠಿಗೆ ಡೌಟ್ ಬಂದಿದೆ. ಕಿಶೋರ್ ಸೇಠು ಕಿಡ್ನ್ಯಾಪ್ ಮಾಡಿಸಿ ಬಡಿಸಿದ್ದಾನೆ. ಬಡಿಸಿ ದುಡ್ಡೆಲ್ಲಿ ಹೋಗಿತ್ತು ಕೇಳಿದ್ದಾನೆ. ಇಷ್ಟು ಹೊರಗೆ ಬರೋದಕ್ಕೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದು ಕಾರಣ. ಕಿಶೋರ್ ಮತ್ತು ವಿರಾಟ್ ಅಲ್ಲಿ ಇಬ್ಬರು ಇದ್ದಾರೆ ನೋಡಿ. ಒಂದು ಕಂಪ್ಲೇಂಟ್, ಕಿಡ್ನ್ಯಾಪ್ ಕಂಪ್ಲೇಂಟ್ ಕೊಟ್ಟಿದ್ದು, ಮತ್ತೊಂದು ಆಡಿಯೋ ಕೂಡ ಸಿಕ್ತು. ವಾಟ್ಸಾಪ್ ಕಾಲ್ ಸಂಭಾಷಣೆ ಅಂತಿದ್ದು. ಒಂದು ಆಡಿಯೋ ಬಂದುಬಿಡ್ತು ಹೊರಗೆ. ಆ ಆಡಿಯೋ ಬಂದ ಮೇಲೆ ಇಂಥದ್ದೊಂದು ಟ್ರಾನ್ಸಾಕ್ಷನ್ ನಡೀತಿತ್ತು ಅನ್ನೋದು ಕನ್ಫರ್ಮ್ ಆಯಿತು. ಜಯೇಶ್, ವಿಶಾಲ್, ಸುನೀಲ್, ವಿರಾಟ್ ಗಾಂಧಿ, ಜನಾರ್ದನ್, ಸೈಯದ್, ಅಜರ್ ಇವರನ್ನು ಸೇರಿದಂತೆ 6 ಜನರನ್ನು SIT ವಶಕ್ಕೆ ಪಡೆದಿದೆ. ಆಡಿಯೋದಲ್ಲಿ ಏನಿತ್ತು ಅಂತ ಕೇಳಿಸ್ಕೊಳ್ಳಿ ಒಮ್ಮೆ. आपका बुक दिया है किशोर भाई को और आश्रम के साथ मेरी बातचीत भी हो गई है. तो अभी समझ लो कि कल परसों में आश्रम वालों से उनका मैं मीटिंग करवाने का अरेंजमेंट कर रहा हूँ. हाँ ठीक है. अभी समझ लो या तो डील होगा या तो मांडवाली हो गया. जो डील भी होता है हाँ. तो समझ लो अगर डील होता है तो 170 करोड़ रहता है आता है, तो उसमें तुमको 10% जितना तो मिलेगा ही. ठीक है.
मांडवाली होता है 2-5 करोड़ का, तो उसमें भी तुमको तो मिलने ही वाला है, ठीक है। लेकिन क्या इतना बड़ा काम है और अभी क्या आश्रम में इन्वॉल्व है ना, तो इसके लिए थोड़ा स्लो चल रहा है। और दूसरा क्या है, अभी किशोर बेबी क्या है, ठंडे पड़ गए हैं, वो अभी माल रिटर्न ही मांग रहे हैं, पेमेंट रिटर्न ही मांग रहे हैं। तो ऐसे तो पेमेंट तो कुछ रिटर्न होने वाला है नहीं। बराबर। एक मिनट चालू रखो। हेलो। हाँ बोलिए। तो बस वही चल रहा है। किशोर भाई ने आपको क्या बोला? नहीं, उन्होंने वही बोला है कि मंथ एंड तक कुछ वो पेमेंट देने वाले हैं। तो समझ लो जनवरी 5 या 10 तारीख तक में तो खत्म हो ही जाएगा, उससे ज्यादा। लेकिन ये 170 करोड़ में कैसा मतलब ये एक तो जिसका है उसको जाएगा ना, कंपनी को यानी आश्रम को जाएगा। कि वो मैंने, मुझे क्या बात करनी है, मुझे कैसे निकलवाना है, वो मुझे पता है, वो आप टेंशन मत लो, ठीक है। और फाइनल हो जाए तो फिर पता चले। तो अभी कब मीटिंग कब है अभी आश्रम वालों के साथ साला फिर का? वो कल परसों में फाइनल होगा। हाँ हाँ। कल मैं वापस से दोपहर के बाद किशोर भाई को फोन करूंगा, आश्रम वालों से बात करके, ठीक है। किशोर भाई क्या बोलते करते हैं उसके ऊपर डिपेंड है। ठीक ठीक चलेगा। अगर किशोर भाई ने समझ लो तो उनका ಆಡಿಯೋ ಕೇಳಿಸ್ಕೊಂಡ್ರೆ ದರೋಡೆ ಆದಮೇಲೆ ನಡೆದಂಥ ಸಂಭಾಷಣೆ ಅನಿಸುತ್ತೆ. ಇದು ಅವ್ರಿಗೆ ಟೆನ್ಷನ್ ಆಗಿದೆ. ನಾವಿಷ್ಟು % ಕಮಿಷನ್ಗೆ ಅಂತ ಒಪ್ಕೊಂಡಿದ್ವಿ, ನಮ್ಮ ಕೆಲಸ ನಾವು ಮಾಡ್ತಿದ್ವಿ, ಮಧ್ಯದಲ್ಲಿ ದರೋಡೆ ಆಗಿಬಿಟ್ಟಿದೆ, ನಮ್ದೇನೀಗ ಅಂತ, ಅದು ಹೆಂಗಾರು ಮಾಡಿ ವಸೂಲು ಆಗತ್ತೆ ಬಿಡು ಅಂತ ಮಾತಾಡ್ಕೋತಾರೆ ಅವರು. ಅಪಹರಣಕ್ಕೊಳಗಾಗಿದ್ದ ವ್ಯಕ್ತಿ ಸಂದೀಪ್ ಪಾಟೀಲ್ ಆತ ಮಾತಾಡ್ತಾನೆ. ನನ್ನನ್ನು ಇಂಟ್ರಾಗೇಟ್ ಮಾಡಿದ್ರು ಅವರು ಅಂತ. ಇದನ್ನೆಲ್ಲ ಕೇಳ್ತಾ ಹೋದರೆ 400 ಕೋಟಿಯ ದರೋಡೆ ಅನ್ನುವುದು ಕಟ್ಟು ಕಥೆಯಲ್ಲ ಅಂತ ಕನ್ಫರ್ಮ್ ಆಗ್ತಾ ಹೋಗುತ್ತೆ. ಅದರ್ವೈಸ್ ಯಾವನ್ನೋ ಒಬ್ಬನ ಕಿಡ್ನಾಪ್ ಮಾಡಿ ಬಡಿಯೋಂಥ ದರ್ದೇನಿರುತ್ತೆ ರೀ. ದುಡ್ಡು ಕಳ್ಕೊಂಡವ್ರಲ್ವ ಹಂಗೆ ಮಾಡೋದು, ದುಡ್ಡು ಕಳ್ಕೊಂಡವರು. ಇನ್ನೂ ಕನ್ಫರ್ಮ್ ಆಗೋದು ಮಹಾರಾಷ್ಟ್ರ ಪೊಲೀಸರು ಬೆಳಗಾವಿ ಪೊಲೀಸರಿಗೆ ಪತ್ರ ಬರೆದ್ರು ಅನ್ನೋದು ಖಚಿತವಾದಾಗ. ಅದನ್ನು ನಮ್ಮ SP ಕನ್ಫರ್ಮ್ ಮಾಡ್ತಾರೆ. ಕೆ ರಾಮರಾಜನ್ ಬೆಳಗಾವಿ SP ಕನ್ಫರ್ಮ್ ಮಾಡ್ತಾ ಇದ್ದಾರೆ. ನಾಸಿಕ್ ಜಿಲ್ಲಾ ವರಿಷ್ಠಾಧಿಕಾರಿಯಿಂದ ಪತ್ರ ಬಂದಿದೆ, ಜನವರಿ 6ನೇ ತಾರೀಕಿಗೆ ಪತ್ರ ಬಂದಿದೆ ಅಂತ. ಕೇಳಿಸ್ಕೊಳ್ಳಿ, ನಮ್ಮ SP ಏನೇನು ಹೇಳ್ತಾರೆ, ಬೆಳಗಾವಿ SP ಏನೇನು ಹೇಳ್ತಾರೆ ಅಂತ. ಬೆಳಗಾವಿ ಜಿಲ್ಲೆ SP ಆಫೀಸ್ಗೆ 6ನೇ ತಾರೀಕು ನಾಸಿಕ್ ಜಿಲ್ಲಾ ವರಿಷ್ಠಾಧಿಕಾರಿ ಅವರ ಒಂದು ಅಲ್ಲಿಂದ ಲೆಟರ್ ಬರೆದಿರೋದು ಒಂದು ನಮಗೆ ಮಾಹಿತಿ ಒಂದು 16ನೇ ತಾರೀಕಿಗೆ ನನ್ನ ಗಮನಕ್ಕೆ ಒಂದು ಬಂತು. ಅದರಲ್ಲಿ ಚೋರ್ಲೆಘಾಟ್ ವ್ಯಾಪ್ತಿಯಲ್ಲಿ ಒಂದು ರಾಬರಿ ಆಗಿದೆ, ಅದರಲ್ಲಿ ಒಂದು 400 ಕೋಟಿ ರೂಪಾಯಿ ಆಗಿರಬಹುದು ಅಂದ್ರೆ ಒಂದು ಮಾಹಿತಿ ಬಂತು. ಸಂದೀಪ್ ದತ್ತ ಪಾಟೀಲ್ ಅಕ್ಟೋಬರ್ 22ನೇ ತಾರೀಕು 2025 ಕಿಡ್ನಾಪ್ ಮಾಡಿರ್ತಾರೆ. ವಿಶಾಲ್ ನಾಯ್ಡು ಎಂಬವನ್ನ ಕಿಡ್ನಾಪ್ ಮಾಡ್ತಾನೆ. ಅಕ್ಟೋಬರ್ 16ನೇ ತಾರೀಕು 2025 ಒಂದು 400 ಕೋಟಿ ರಾಬರಿ ಆಗಿದೆ. ಅದರಲ್ಲಿ ನೀವು ಕೂಡ ಭಾಗಿಯಾಗಿದ್ದಾರೆ ಅಂದ್ರೆ ನಮಗೆ ಡೌಟ್ ಇದೆ, ನೀವೇ ಮಾಡಿದಿರ ಅಂದ್ರೆ ಹೇಳಿ ಹೊಡೆಯುತ್ತಾರೆ. ಈ ಕಿಡ್ನಾಪಕ್ಕೆ ಕಾರಣ ಇವನು ಒಂದು 400 ಕೋಟಿ ರೂಪಾಯಿ ರಾಬರಿ ಮಾಡಿರೋದಲ್ಲಿ ಭಾಗಿಯಾಗಿರೋದಾಗಿ ನಮಗೆ ಅಂತ ಪೊಲೀಸರು ನಮಗೆ ಲೆಟರ್ನು ಬರೆದಿರ್ತಾರೆ. ಇದು ಚೋರ್ಲೆಘಾಟ್ ಅಂದ್ರೆ ಬರೀತಾರೆ. ಈ ಲೆಟರ್ ಬಂದಾದ ನಂತರ ನಾವು ಇಲ್ಲಿಂದ ಒಂದು ನಮ್ಮ ಸಬ್ ಇನ್ಸ್ಪೆಕ್ಟರ್ ಮತ್ತು ಒಂದು 3 ಜನ ಮರಾಠಿ ಬರೋವರನ್ನು ನಾಸಿಕ್ ಜಿಲ್ಲೆಗೆ ಕಳಿಸಿದ್ದೀವಿ. ನಾವು ಮಾತಾಡಿರೋದು ಸಂದೀಪ್ ದತ್ತ ಪಾಟೀಲ್ ಜೊತೆ ನಮ್ಮ ಪೊಲೀಸ್ ಅವರು ಹೋಗಿ ವಿಚಾರಣೆ ಮಾಡಿದ್ದಾರೆ ಮತ್ತು ಮಾತಾಡಿದ್ದಾರೆ. ಅವನು ಹೇಳೋದು, ಸರ್ ನನ್ನ ಕಿಡ್ನಾಪ್ ಮಾಡಿರೋರು ನನ್ನ ಕಡೆ ಹೇಳಿದ್ದಾರೆ, ಇಂತಾಗ ಒಂದು 400 crore ರಾಬರಿ ಆಗಿದೆ ಅಂದರೆ ಹೇಳಿದ್ದಾರೆ. ಒಂದು ವೇಳೆ ಅಫೆನ್ಸ್ ಇಲ್ಲಿ ಆಗಿರೋ ಸಂದರ್ಭದಲ್ಲಿ ಯಾರು ಬಂದು ಕಂಪ್ಲೇಂಟ್ ಕೊಡ್ತಾರೆ ಅಂದ್ರೆ ನಾವು FIR ತಗೊಳ್ಳೋದಕ್ಕೆ ರೆಡಿ ಇರ್ತೀವಿ. ಮಹಾರಾಷ್ಟ್ರ ಪೊಲೀಸ್ ಘಟನೆ ಅಲ್ಲಿಯೇ ಮಾಡಿರೋ ಸಂದರ್ಭದಲ್ಲಿ ನಮ್ಮಲ್ಲಿಂದ ಯಾವುದು ಸಹಕಾರ ಬೇಕಾದ್ರೆ ಮಹಾರಾಷ್ಟ್ರ ಪೊಲೀಸ್ಗೆ ನಾವು ಸಹಕಾರ ಕೊಡೋದಕ್ಕೂ ಕೂಡ ರೆಡಿ ಇದ್ದೀವಿ. ಚೋರ್ಲಾಘಾಟ್ ಅಂದ್ರೆ ಈಗ 3 ಸ್ಟೇಟ್ ವ್ಯಾಪ್ತಿಗೆ ಬರ್ತದೆ ಅಂದ್ರೆ ಹೇಳ್ತಾರೆ. ಇದು ನಮ್ದು ಮಾತ್ರ ಇಲ್ಲ. ಇದು ಬಗ್ಗೆ ಯಾವುದು ಮಾಹಿತಿ ಅಫಿಷಿಯಲಿ ನಮಗೆ ಯಾವುದು ಕಮ್ಯುನಿಕೇಶನ್ ಇದು ಆಗಿಲ್ಲ. ಚೋರ್ಲಾಘಾಟ್ ಕಡೆನೂ ನಾವು CCTV ಇನ್ಸ್ಟಾಲ್ ಮಾಡೋದಕ್ಕೆ ಒಂದು 400 ಕ್ಯಾಮ್ರಾಸ್ ಅಡಿಷನಲಿ ಪ್ರಪೋಸಲ್ ಬಂತು, ಅದರಲ್ಲಿ ಚೋರ್ಲಾಘಾಟ್ ಇನ್ಕ್ಲೂಡ್ ಮಾಡ್ತೀವಿ. ಇದನ್ನೆಲ್ಲ ಕೇಳಿದ ಮೇಲೆ ಉಳಿಯುವ ಕಟ್ಟ ಕಡೆಯ ಪ್ರಶ್ನೆ, 2,000 ರೂಪಾಯಿ ನೋಟ್ ಅಂತವು. 2,000 ರೂಪಾಯಿ ನೋಟು ಬ್ಯಾನ್ ಆಗಿಬಿಟ್ಟಿದೆಯಲ್ಲ, ಅವನು ಇಟ್ಕೊಂಡು ಏನು ಮಾಡ್ತಿದ್ರು? ಅದು ಲಾಸ್ಟ್ ಇಯರ್ ಅಕ್ಟೋಬರ್ ತನಕ ಯಾಕೆ ಇಟ್ಕೊಂಡಿದ್ರು? ಈ ಪ್ರಶ್ನೆ ಬರುತ್ತೆ. 500,000 ರೂಪಾಯಿ ನೋಟುಗಳು ಬ್ಯಾನ್ ಆಗಿದ್ದಾವೆ, 2,000 ರೂಪಾಯಿ ನೋಟ್ ಬ್ಯಾನ್ ಆಗಿಲ್ಲ. ಅವನ್ನ ಚಲಾವಣೆಯಿಂದ ವಾಪಸ್ ತೆಗೆದುಕೊಳ್ಳಲಾಗಿದೆ. ದೇ ಆರ್ ನಾಟ್ ಬ್ಯಾನ್ಡ್. 500 ರೂಪಾಯಿ ನೋಟ್ ನಿಮ್ಮ ಮನೇಲಿ 10 ನೋಟ್ ಇದ್ದರೆ ದಟ್ ಈಸ್ ಲೀಗಲ್.
ಇಂಥವು ನೋಟ್ ಚಲಾವಣೆಯಲ್ಲಿ ಇದ್ವಪ್ಪ ಅಂತ ನೆನಪಿಗೋಸ್ಕರ ಇಟ್ಕೊಂಡಿದ್ದೀರಿ. 1000 ರೂಪಾಯಿ ನೋಟ್ ಇಟ್ಕೊಂಡಿದ್ದೀರಿ, 10 ನೋಟ್. ಅದಕ್ಕಿಂತ ಜಾಸ್ತಿ ಇದ್ದರೆ ಯು ಆರ್ ಆನ್ಸರೇಬಲ್, ಯಾಕೆ ಈ ನೋಟ್ ಇನ್ನೂ ನಿಮ್ಮ ಹತ್ರ ಇದ್ದಾವೆ ಅಂತ. ಆದರೆ 2000 ರೂಪಾಯಿ ನೋಟ್ ಹಾಗಲ್ಲ. 2000 ರೂಪಾಯಿ ನೋಟುಗಳನ್ನು ಚಲಾವಣೆಯಿಂದ ವಾಪಸ್ ಪಡೆಯುವ ನಿರ್ಧಾರ ಮಾಡಲಾಯಿತು. ಇವುಗಳನ್ನು ವಾಪಸ್ ತಗೊಂಡಿದ್ದೀವಿ ಅಂತ 2023 ಮೇನಲ್ಲಿ. 2016ರಲ್ಲಿ 2000 ರೂಪಾಯಿ ನೋಟ್ ಇಂಟ್ರಡ್ಯೂಸ್ ಆಗಿತ್ತು. 2023 ಮೇನಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡಿ ಈ ನೋಟ್ಗಳನ್ನು ನೀನು ವಾಪಸ್ ತಗೋತೀವಿ ಅಂತ ಅನಿಸ್ತು, ಚಲಾವಣೆಯಲ್ಲಿ ಇರೋದಿಲ್ಲ ಇವು ಅಂತ. ಅಕ್ಟೋಬರ್ 7, 2023 ತನಕ ನೋಟು ಬದಲಾಯಿಸುವುದಕ್ಕೆ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಅವಕಾಶ ಮಾಡಿಕೊಟ್ಟಿತ್ತು. ಅದಾದ ನಂತರ ಇನ್ನು ಮೇಲೆ ಬದಲಾಯಿಸೋದಿಲ್ಲ ಅಂತ ರಿಸರ್ವ್ ಬ್ಯಾಂಕ್ ಹೇಳಿಲ್ಲ. ನಿಮ್ಮ ಮನೆಯಲ್ಲಿ 2000 ರೂಪಾಯಿ ನೋಟುಗಳಿದ್ದು ಅವಕ್ಕೆ ನೀವು ಲೀಗಲ್ ಎಕ್ಸ್ಪ್ಲನೇಷನ್ ಕೊಟ್ಟರೆ ಏನು ನೋ ಪ್ರಾಬ್ಲಮ್. ಈಗಲೂ ಕೂಡ ಒಟ್ಟು ಚಲಾವಣೆಯಲ್ಲಿ 5669 ಕೋಟಿ ರೂಪಾಯಿ ಮೊತ್ತದ 2000 ರೂಪಾಯಿ ನೋಟುಗಳು ಇದ್ದಾವೆ ಇನ್ನೂ ದೇಶದಲ್ಲಿ. 5669 ಕೋಟಿ ರೂಪಾಯಿ ಮೊತ್ತದ. ಆದರೆ ಅದು 1.6% ಮಾತ್ರ. ಉಳಿದಿದ್ದೆಲ್ಲ ಜನ ಬಂದು ಬ್ಯಾಂಕಿಗೆ ಎಕ್ಸ್ಚೇಂಜ್ ಮಾಡಿಸ್ಕೊಂಡ್ಬಿಟ್ಟಿದ್ದಾರೆ. ಈಗಲೂ ದೇಶದಾದ್ಯಂತ ಇರುವ ರಿಸರ್ವ್ ಬ್ಯಾಂಕ್ನ 19 ಶಾಖೆಗಳಲ್ಲಿ 2000 ರೂಪಾಯಿ ನೋಟುಗಳನ್ನು ಎಕ್ಸ್ಚೇಂಜ್ ಮಾಡಿಸಿಕೊಳ್ಳಬಹುದು. ಈಗಲೂ ಮಾಡಿಸ್ಕೋಬಹುದು ಅದನ್ನ. ಆದರೆ 400 ಕೋಟಿ ರೂಪಾಯಿ ತಗೊಂಡು ಹೋದರೆ ಎಲ್ಲಿತ್ತು ಇಷ್ಟು ದಿವಸ ಈ ದುಡ್ಡು ಅನ್ನೋ ಪ್ರಶ್ನೆ ಬರುತ್ತೆ. ಅದಕ್ಕೆ ಅಷ್ಟಷ್ಟೇ ಕೊಟ್ಟು ಎಕ್ಸ್ಚೇಂಜ್ ಮಾಡೋದಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊತಿದ್ರು ಅನ್ಸುತ್ತೆ ಇವರು. ಅದಕ್ಕೆ ಬಾಲಾಜಿ ಟ್ರಸ್ಟ್ನ ಹೆಸರು ಬಂದಿದ್ದು. ನಮ್ಮ ಹುಂಡಿಗೆ ಯಾರೋ ಹಾಕಿ ಹೋಗ್ಬಿಟ್ಟಿದ್ರಪ್ಪ, ಯಾರು ಅಂತ ಗೊತ್ತಿಲ್ಲ ಅಂಥೇಳಿ ಅಷ್ಟಷ್ಟೇ ಮಾಡಿಸ್ಕೊಳ್ಳೋದು ಎಕ್ಸ್ಚೇಂಜು. ಆ ಥರದ ಪ್ಲ್ಯಾನ್ನಲ್ಲಿದ್ದರು ಅಂತ ಅನಿಸುತ್ತೆ. ಒಬ್ಬ ನಿಮ್ಮಂಥ ಸಾಮಾನ್ಯ ವ್ಯಕ್ತಿಗಳಾದರೆ ಒಂದು ದಿನಕ್ಕೆ 20,000 ರೂಪಾಯಿ ಮಾತ್ರ ಮಾಡ್ಬೋದು. ಅಂದರೆ 2,000 ರೂಪಾಯಿ 10 ನೋಟ್ ತಗೊಂಡೋಗಿ ರಿಸರ್ವ್ ಬ್ಯಾಂಕ್ನ ಬ್ರ್ಯಾಂಚಿಗೆ ಕೊಟ್ಟು 500 ರೂಪಾಯಿದ್ದು ನಮಗೆ ಯಾವುದು ಬೇಕೋ ಅದನ್ನು ವಾಪಸ್ ತಗೋಬೋದು. 20,000 ಮ್ಯಾಕ್ಸಿಮಮ್. ದಿನಕ್ಕೆ 20,000ದಂಗೆ ಒಬ್ಬ ವ್ಯಕ್ತಿ ಮಾಡೋದಕ್ಕೆ ನಿಂತ್ಕೊಂಡ್ರೆ ಎಷ್ಟು ವರ್ಷ ಬೇಕು 400 ಕೋಟಿ ಮಾಡೋದಕ್ಕೆ. ಇವರಿಗೆ ಹೋಲ್ಸೇಲ್ ಮಾರ್ಗ ಬೇಕಾಗಿತ್ತು ಅನಿಸುತ್ತೆ. ಆ ಮಾರ್ಗ, ಹೋಲ್ಸೇಲ್ ಮಾರ್ಗಕ್ಕಾಗಿ ದುಡ್ಡು ಎಕ್ಸ್ಚೇಂಜ್ ಮಾಡೋದಕ್ಕೊಂದು ದಾರಿ ಹುಡುಕೊಂಡು ಹೊರಟಿದ್ರು. ನೋಡಿದ್ರೆ ದರೋಡೆ ಆಗಿಬಿಟ್ಟಿದೆಯಂತೆ. ನೋಡೋಣ, ಇನ್ವೆಸ್ಟಿಗೇಷನ್ ನಡೀಲಿ. ನಿಜಾನ ಸುಳ್ಳ, ನಿಜವಾಗ್ಲೂ 400 ಕೋಟಿನ ಹೊರಗೆ ಬರಲಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.